ಎರಡನೇದು, ನನ್ಗೆ ಅನ್ಸೋದು ಬಿಜೆಪಿಯ ಮುಖಂಡರುಗಳು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಈ ದೇಶದಲ್ಲಿರೋ 140 ಕೋಟಿ ಜನ ಎಲ್ಲರೂ ಕೂಡ ದಡ್ಡರು, ನಾವು ಬಿಜೆಪಿಯವರು ಮಾತ್ರ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದಾರೆ. ಬಿಜೆಪಿಯವ್ರು ಬಿಟ್ರೆ ಉಳಿದ, ನಾನು ಕೇಳ್ತಕ್ಕಂಥದ್ದು ಮಾಧ್ಯಮ, ನೀವು ಪ್ರಶ್ನೆ ಕೇಳುವಾಗ ಕೇಳಿ ನನ್ಗೆ. ಎರಡು ಮಸೂದೆ ಅಲ್ಲಿ ಇರೋದು, ಒಂದು ಡಿಲಿಮಿಟೇಷನ್, ಇನ್ನೊಂದು ಮಹಿಳಾ ಮೀಸಲಾತಿ. ನೀವು ಏನೇನು ಮದುವೆ ಮಾಡಿದ್ದ ಡಿಲಿಮಿಟೇಷನ್ಗೆ ಮಹಿಳಾ ಮೀಸಲಾತಿಗೆ ಪಾರ್ಲಿಮೆಂಟ್ ಅಲ್ಲಿ ಒಟ್ಟಿಗೆ ತರೋದಂತೆ ಎರಡು ಮಸೂದೆಗಳನ್ನ, ಒಂದು ಓಟ್ ಅಂತೆ. ನೀವು ಅದನ್ನ ಹೇಗೆ ಬೈಫರ್ಕೇಟ್ ಮಾಡ್ತೀರಿ ನನಗೆ ಹೇಳ್ಬೇಕು. ನೀವು ಬುದ್ಧಿವಂತ ಪ್ರಶ್ನೆ ಕೇಳಿ ನನಗೆ ಉತ್ತರ ಬೇಕು. ನನಗೆ ನೀವೀಗ ನಾನು ಒಂದು ಓಟನ್ನ ಮಹಿಳೆಯರ ಪರವಾಗಿದ್ದೇನೆ, ಡಿಲಿಮಿಟೇಷನ್ ವಿರುದ್ಧ ಇದ್ದೇನೆ. ಆ ಒಂದು ಓಟನ್ನ ಡಿವೈಡ್ ಮಾಡೋದು ಹೇಗೆ ಅನ್ನೋದು ನನಗೆ ಹೇಳ್ಕೊಡ್ಬೇಕು. ನಿಮ್ಮ ರಾಘವೇಂದ್ರ ಬಿಜೆಪಿಯವರು ಇಲ್ಲಿ ಸಮರ್ಥನೆ ಮಾಡೋರು, ಡಿವೈಡ್ ಹೇಗೆ ಮಾಡ್ತೀರಿ? ನಾನು ಮಂತ್ರಿಯಾಗಿ ಕೆಲಸ ಮಾಡೋದು. ನಾನು 2 ಕಾಯ್ದೆಗಳನ್ನು ತಂದಿದ್ದೆ. ಒಂದು, ಕನ್ನಡವನ್ನ 5ನೇ ಕ್ಲಾಸ್ವರೆಗೆ ಮಾಧ್ಯಮ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಒಂದು. ಇನ್ನೊಂದು, ಇಂಗ್ಲಿಷನ್ನ ಕಲಿಕೆ ಭಾಷೆಯನ್ನಾಗಿ ಮಾಡಬೇಕು ಅಂತ. ಅದನ್ನ ಒಂದಕ್ಕೆ ಮಾಡ್ಲಿಲ್ಲ. ಯಾತಕ್ಕೆ ಮಾಡ್ಲಿಲ್ಲ ಅಂದ್ರೆ, ಇದು ಹೈಕೋರ್ಟಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ನಮ್ದು ಮತ್ತೆ ಹಂಗೆ ಬಿದ್ದೋಗುತ್ತೆ. ಅದ್ರ ಜೊತೆ ಇದು ಕೂಡ ಸಿಗಾಕೊಳ್ಬಾರ್ದು ಅಂತ ಹೇಳಿ ಪ್ರಾಥಮಿಕ ಶಿಕ್ಷಣದಿಂದ ಇಂಗ್ಲಿಷನ್ನ ಕಲಿಕೆ ಭಾಷೆಯನ್ನಾಗಿ ಮಾಡಬೇಕು ಅಂತ 2 ಮಸೂದೆಯನ್ನು ತಂದಿದ್ವಿ. ಕಲಿಕೆ 1ನೇ ತರಗತಿಯಿಂದ ಕನ್ನಡವನ್ನ ಕಲಿಕೆ ಭಾಷೆಯನ್ನಾಗಿ ಕಲಿಸಬೇಕು ಅನ್ನೋದು ಅಲೋ ಆಯ್ತು, ಗವರ್ನರ್ ಸೈನ್ ಮಾಡಿದ್ರು, ಅದು ಇನ್ಆಕ್ಟ್ಮೆಂಟ್ ಆಯ್ತು. ಆದ್ರೆ ಕನ್ನಡ ಮಾಧ್ಯಮ ಮಾಡಬೇಕು ಅನ್ನೋದು ಕೋರ್ಟಿಗೆ ಹೋಯ್ತು. ಚಾಯ್ಸ್ ಆಫ್ ದಿ ಮದರ್ ಅನ್ನೋ ಪ್ರಶ್ನೆ ಬಂತು. ಚಾಯ್ಸ್ ಆಫ್ ದಿ ಮದರ್ ಅನ್ನೋ ಪ್ರಶ್ನೆ ಬಂದಾಗ ಅದು ಬಿದ್ದೋಯ್ತು, ಮಾಧ್ಯಮ ಉಳಿದೋಯ್ತು. ಸಪೋಸ್ ನಾನೇನಾದ್ರು ಒಟ್ಟಿಗೆ ಸೇರಿಸಿದ್ರೆ ಈ ಕಲಿಕೆ ಭಾಷೆ ಅನ್ನೋದು ಕೂಡ ಅದ್ರ ಜೊತೆ ರಿಜೆಕ್ಟ್ ಆಗ್ತಿತ್ತು. ನಾನು ಹೇಳ್ತಕ್ಕಂಥದ್ದು, ಎರಡನ್ನ ಒಟ್ಟಿಗೆ ಒಂದು ಮತನ ಡಿವೈಡ್ ಹೇಗೆ ಮಾಡ್ತಾರೆ ಅಂತ, ಸ್ಪೀಕರ್ ಡಿವೈಡ್ ಮಾಡ್ತಾರ, ಮೋದಿ ಡಿವೈಡ್ ಮಾಡ್ತಾರೆ, ಏನ್ ಮೂರ್ಖರ? ನಾನು ಕೇಳೋ ಪ್ರಶ್ನೆ ಮೂರ್ಖತನ ಅದು. ಇದು ಈ ಚಿಂತನೆ ಗಂಗಾ ಇದೆಯಲ್ಲ, ಇದನ್ನ ಮತ್ತೊಂದ್ ಸರಿ ಈ ದೇಶದ ಜನರಿಗೆ ಟೊಪ್ಪಿ ಹಾಕೋ ಪ್ಲಾನ್ ಒಂದು. ಇನ್ನೊಂದು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ತಂದ್ರು, ಚರ್ಚೆ ಆಗಲಿ, ಮೊನ್ನೆ ಯಾಕೆ ತಂದ್ರು ಅದನ್ನ? 28ನೇ ತಾರೀಕು ಮಾಡಬೇಕಾಯ್ತಲ್ಲ, 27ಕ್ಕೆ ಎಲೆಕ್ಷನ್ ಮುಗಿಯೋದು. ಈ ದೇಶದ ಎಲ್ಲ ಸೆಗ್ಮೆಂಟಿನ ಚುನಾವಣೆ ಮುಗಿದೋಗೋದು, ವೆಸ್ಟ್ ಬೆಂಗಾಲ್ ಇನ್ನೊಂದು ಮತ್ತೊಂದು ಎಲ್ಲ ಮುಗಿದೋಗೋದು. ಆಮೇಲೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಗೆ ಬರ್ಬೇಕಲ್ಲ, ಅವ್ರು ಚುನಾವಣೆಯಲ್ಲಿ ದುಡಿಸ್ಕೊಂಡಿರ್ತಾರೆ. ಯಾತಕ್ಕಾಗ ಅಷ್ಟು ಗಡಿಬಿಡಿ ಏನಿತ್ತು ಮೋದಿಗೆ? ಊರೆಲ್ಲ ತಿರ್ಗಾರು, ಇನ್ನೊಂದು 10 ಊರು ತಿರ್ಕೊಂಡ್ ಬರ್ಬೋದಾಗಿತ್ತು, ಬೇರೆ ದೇಶಕ್ಕೆ ಹೋಗಿ ಬರ್ಬೋದಾಗಿತ್ತು. ಮಿಡ್ ಸೆಷನ್ ಅನ್ನ, ಸ್ಪೆಷಲ್ ಸೆಷನ್ ಅನ್ನ ಚುನಾವಣಾ ಫಲಿತಾಂಶದ ನಂತರ, ಈ 5 ಚುನಾವಣೆ 4ನೇ ತಾರೀಕು ಫಲಿತಾಂಶ 5ನೇ ತಾರೀಕು ಕರಿಬೋದಾಗಿತ್ತು ಸೆಷನ್, ಚರ್ಚೆ ಮಾಡ್ಲಿ. ಯಾರು ಬೇಡ ಅಂತ ಹೇಳಿದ? ಯಾರಿಗೆ? ಸ್ಪೀಕರಿಗೆ ಬೇಡ ಅಂತ ಹೇಳಿದ ಅಥವಾ ಯಾರು ಬೇಡ ಅಂತ ಹೇಳಿದ್ರು? ಆ ರೀತಿನೇ ಮಾಡಿದ್ದಿದ್ರೆ ಏನಾಗ್ತಿತ್ತು? ಒಂದು, ಇದ್ರೊಳಗೆ ತಮ್ಮಗಳಿಗೆ ನಾನು ಅಧ್ಯಯನ ಮಾಡಿದಂಗೆ, ಬಟ್ ಐ ಮೇ ಬಿ ರಾಂಗ್, ಯು ಕ್ಯಾನ್ ಕರೆಕ್ಟ್ ಇಟ್. ನಾನು ಅಧ್ಯಯನ ಮಾಡಿದಾಗ ಮಹಿಳಾ ಮೀಸಲಾತಿಯನ್ನ ಪ್ರಥಮವಾಗಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಆಗ ಯಾತಕ ಅಲೋ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅದನ್ನ ಬಹಳ ವಿರೋಧ ಮಾಡಿದವರು ಆ ಸಂದರ್ಭದಲ್ಲಿ ಸಮಾಜವಾದಿ ಪಾರ್ಟಿಯವರು ಮತ್ತು RJD ಅವರು ತಾತ್ವಿಕವಾಗಿ ವಿರೋಧ ಮಾಡಿದ್ರು. ಅದರ ಉದ್ದೇಶ ಏನಿತ್ತು ಅವ್ರದ್ದು ಏನಂತ ಹೇಳಿದ್ರೆ, ನೀವು 33% ತರೋದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ, ಆದ್ರೆ ಅದ್ರೊಳಗೆ ಕೆಟಗರಿ ಡಿಕ್ಲೇರ್ ಮಾಡಿ ಇಲ್ಲದೆ ಇದ್ರೆ ವಾಲಂಟಿಯರ್ ಎಲ್ಲ ಒಳಗೆ ಬಂದ್ಬಿಡ್ತಾರೆ. ಇಂಗ್ಲಿಷ್ ಗೊತ್ತಿದ್ದವರು, ಶ್ರೀಮಂತರು, ಸಣ್ಣ ಪುಟ್ಟ ಜಾತಿಗಳು, ಏನು ಬಹುಸಂಖ್ಯಾತರು ಅಲ್ಲೇ ಇರೋರು ಕಾಂಪಿಟೇಷನ್ ಅಲ್ಲೇ ಭಾಗವಹಿಸಕ್ಕಾಗೋದಿಲ್ಲ ಪ್ರಜಾಪ್ರಭುತ್ವದಲ್ಲೇ, ಅವ್ರನ್ನ ತುಳಿದೇ ಹಾಕ್ಬಿಡ್ತಾರೆ. ಯಾತಕ್ಕೆ? ಹಿಂದೂ ಸಮಾಜದಲ್ಲಿ 4800 ಜಾತಿ ಇದೆ, ರೆಕಗ್ನೈಸ್ ಕ್ಯಾಸ್ಟ್ ಇದೆ, 4800 ಜಾತಿ ಇದಾವೆ. ಈ ತೀರ್ಥಹಳ್ಳಿನಲ್ಲಿ ಒಕ್ಕಲಿಗ ಡಾಮಿನೇಟೆಡ್ ಏರಿಯಾದಲ್ಲಿ ಒಬ್ರು ಬೇರೆ ಸಣ್ಣ ಪುಟ್ಟ ಜಾತಿಯ ಗೆಲ್ಲಕ್ಕಾಗಲ್ಲ, 100% ಗೆಲ್ಲಕ್ಕಾಗಲ್ಲ. ಅದಕ್ಕೆ ಇವತ್ತೇನು ನಿಮ್ಮ ಕಾರ್ಪೊರೇಷನ್ ಆಗ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಾಗ್ಬೋದು, ರಿಸರ್ವೇಶನ್ ಮಾಡಿರೋದು ಸಬ್ ಕೆಟಗರಿಗೆ ಹಾಕಿದ್ರೆ
ಎಲ್ಲಾ ಸಮಾಜದವರು ಕೂಡ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಧ್ವನಿಯನ್ನ ವ್ಯಕ್ತಪಡಿಸ್ಲಿಕ್ಕಾಗತ್ತೆ ಅಂತ. ಇವ್ರದ್ದೇನು ಸ್ಟ್ಯಾಂಡ್ ಹೇಳ್ಬೇಕಲ್ಲ ಅದನ್ನ. ವಾಟ್ ಇಸ್ ದೇರ್ ಸ್ಟ್ಯಾಂಡ್ ಆಸ್ ಫಾರ್ ಎಸ್ ರಿಸರ್ವೇಶನ್ ಈಸ್ ಕನ್ಸರ್ನ್? ಹೇಳ್ಬೇಕಲ್ಲ ಅದನ್ನ. ದಟ್ ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್. ಆಗ ಆ ಸಂದರ್ಭದಲ್ಲಿ ಶರದ್ ಯಾದವ್ ಒಂದು ಮಾತನ್ನು ಹೇಳಿದ್ದಾರೆ, ಪಾರ್ಲಿಮೆಂಟ್ ಅಲ್ಲೇ ಹೇಳಿರೋದು, ನೀವು ರಿಸರ್ವೇಶನ್ ತಂದು ಅದನ್ನ ನೀವು ಒಳಗಡೆ ಬೇರೆಯವರಿಗೆ ಕೆಟಗರಿ ವೈಸ್ ಡಿವೈಡ್ ಮಾಡದೇ ಇದ್ರೆ ಬಾಬ್ ಕಟ್ನವರು ಮಾತ್ರ ಹೋಗಿ ಕುತ್ಕೋತಾರಲ್ಲಿ, ಬಾಬ್ ಕಟ್ ಮಹಿಳೆಯರು ಮಾತ್ರ ಹೋಗಿ ಕುತ್ಕೋತಾರೆ, ಸಣ್ಣ ಪುಟ್ಟ ಜಾತಿಯರಿಗೆ ಅವಕಾಶನ ಸಿಗೋದಿಲ್ಲ ಅನ್ನೋದು ಅವ್ರ ವಾದ. ಅದಕ್ಕೆ ತುಂಬಾ ಕಾಮೆಂಟ್ಸ್ ಬಂತು, ಅಡ್ವರ್ಸ್ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಬಟ್ ದಿಸ್ ಈಸ್ ದಿ ಸ್ಟ್ಯಾಂಡ್. ಈ ಬಗ್ಗೆ ಬಿಜೆಪಿ ಅವರ ಸ್ಟ್ಯಾಂಡ್ ಅನ್ನು ಹೇಳ್ಬೇಕಲ್ಲ, ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ಮಹಿಳೆಯರಿಗೆ ಅನ್ಯಾಯ ಮಾಡಿದ್ರು, ಮಹಿಳೆಯರಿಗೆ ಅನ್ಯಾಯ ಮಾಡಿ ಬಿಜೆಪಿಯವರೇ, ಕಾಂಗ್ರೆಸ್ನವರಲ್ಲ. ಸಾವಿರಾರು ವರ್ಷದಿಂದನೂ ಕೂಡ ಮಾಡ್ಕೊಂಡೇ ಬಂದಿದ್ದಾರೆ. ನೀವು ಟಿಪ್ಪು ಸುಲ್ತಾನ್ದು ನೀವು ಕರಾವಳಿದು ಪುಸ್ತಕ ತೆಗೆದು ನೋಡಿದ್ರೆ ಶೂದ್ರರು ಯಾರು ಮಹಿಳೆಯರು ಸೊಂಟದ ಮೇಲ್ಗಡೆ ಬಟ್ಟೆನೆ ಹಾಕಂಗಿರ್ಲಿಲ್ಲ. ಏನ್ ಹೇಳ್ತಾರೆ ಮೋದಿ? ವಾಟ್ ಈಸ್ ಹಿಸ್ ಸ್ಟ್ಯಾಂಡ್? ಅದು ರದ್ದು ಮಾಡಿ ಟಿಪ್ಪು ಸುಲ್ತಾನ್. ಮೇಲ್ಗಡೆ ಶೂದ್ರರು ಮತ್ತು ದಲಿತರು ಮಹಿಳೆಯರು ಮೇಲ್ಗಡೆ ಬಟ್ಟೆನೆ ಹಾಕಂಗಿರ್ಲಿಲ್ಲ, ಸೊಂಟದ ಮೇಲ್ಗಡೆ ಬಟ್ಟೆ ಹಾಕಂಗಿರ್ಲಿಲ್ಲ. ಪ್ರಾಸ್ಟಿಟ್ಯೂಷನ್ ಇತ್ತದ, ಅದನ್ನ ರದ್ದು ಮಾಡಿದಾನೆ. ಸಿ, ಇದೆಲ್ಲ ಈ ಪುಸ್ತಕನ ಓದೋದಿಲ್ವಾ, ಹಿಸ್ಟ್ರಿ ಗೊತ್ತಿಲ್ವಾ ಇವರಿಗೆ? ನನಗೆ ಅರ್ಥ ಆಗ್ತಿಲ್ಲ. ದೀಸ್ ಥಿಂಗ್, ಇದು ಕಾರಣ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಇವತ್ತು ಕೂಡ ತೀರ್ಥಹಳ್ಳಿಯಲ್ಲಿ ಈಗ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಮಹಿಳೆಯರೇ ಜಾಸ್ತಿ ಇರೋದು, ಟೌನ್ ಪಂಚಾಯತಿಲೂ ಅಷ್ಟೇನೆ, ತಾಲೂಕ್ ಪಂಚಾಯತಿಲೂ ಅಷ್ಟೇನೆ, ರಿಸರ್ವೇಶನ್ ಅಲ್ಲಿ. ಅದರ ಸ್ಪಷ್ಟೀಕರಣ ಮಾಡ್ಬೇಕಲ್ಲ. ಆಕ್ಚುಲಿ 51% ಬರುತ್ತೆ, ಮನುಷ್ಯನ ಅರ್ಧ ಮಾಡಕ್ಕಾಗಲ್ವಲ್ಲ. 51% ಬರುತ್ತೆ ಲೆಕ್ಕದಲ್ಲಿ, ಅಷ್ಟು ಮಾಡಿದ್ದಾರೆ. ನಾವು ವಿ ಆರ್ ಅಗೇನೆಸ್ಟ್ ಮಹಿಳೆಯರು ಅಂತ ಏನಕ್ಕೆ ಅದನ್ನ ಸ್ಪಷ್ಟಪಡಿಸ್ಬೇಕು. ನಮ್ಮ ಬಿಜೆಪಿ ಅಖಂಡರು ಮುಖಂಡರು ಇದ್ರ ಬಗ್ಗೆ ಅವರ ಸ್ಟ್ಯಾಂಡ್ ಏನು ಅಂತ ಸಪರೇಟ್ ಆಗಿ ಯಾಕೆ ತಂದಿಲ್ಲ ಅನ್ನೋದನ್ನು ಹೇಳ್ಬೇಕು. ಮಹಿಳಾ ಮೀಸಲಾತಿ ಮಸೂದೆನ ಸಪರೇಟ್ ಆಗಿ ಮತ್ತೆ 23ರಲ್ಲಿ ಅನುಷ್ಠಾನ ಬಂದಿದೆಯಲ್ಲ, ಅದನ್ನ ಎಕ್ಸೆಪ್ಟ್ ಮಾಡ, ಅದನ್ನೇ ತೆಗೆದು ರೀರೆಪ್ರೆಸೆಂಟ್ ಮಾಡ್ಬೋದಿತ್ತಲ್ಲ. ಡಿಲಿಮಿಟೇಷನ್ ಇನ್ನೊಂದು ಏನಂತಂದ್ರೆ, ನಾನು ಹಿಂದೆನೂ ಕೂಡ ನಿಮ್ಗೆಲ್ಲರಿಗೂ ಒಂದು ಕಾಪಿ ಕೊಟ್ಟಿದ್ದೆ, ಮತ್ತೆ ಅದು ಕಾದಂಬರಿ ಬೇಡ ಅಂತ ಅಷ್ಟಕ್ಕೆ ಸುಮ್ಮನೆ. ನಾನು ಇನ್ನೊಂದು ಏನಂತ ಹೇಳಿದೆ, ಡಿಲಿಮಿಟೇಷನ್. ನೀವೆಲ್ಲ ಬುದ್ಧಿವಂತರು, ನಮ್ಗಿಂತ ವಿದ್ವಾಂಸರು, ಯಾಕೆಂದ್ರೆ ಎಲ್ಲರೂ ಬಂದು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ತಪ್ಪು ಮಾತಾಡ್ತೀರಾ, ಯಾರ್ಯಾರು ರೇಟ್ ಮಾತಾಡ್ತೀರಾ, ನೀವು ಜಡ್ಮೆಂಟ್ ಕೊಡ್ತೀರಾ. ನಾನು ಹೇಳೋದು ಇಷ್ಟ. ಈಗ ಸೆನ್ಸಸ್ಸಿಗೆ ಆರ್ಡರ್ ಆಯ್ತಾ? ಸೆನ್ಸಸ್ಸಿಗೆ ಆರ್ಡರ್ ಆಗಕ್ಕೆ ಕಾರಣ ಏನು? ಸೆಂಟ್ರಲ್ ಗವರ್ಮೆಂಟ್, ಬಿಕಾಸ್ ಆಫ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾವಾಗ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ, ದಲಿತರಿಗೆ ಸಪರೇಟ್ ನೀವು ರಿಸರ್ವೇಶನ್ ಮಾಡಬೇಕು, ಸೆನ್ಸಸ್ ಜಾತಿ ಗಣತಿ ಮಾಡಬೇಕು, ಅವ್ರಿಗೆ ನ್ಯಾಯ ಸಿಗೋದಿಲ್ಲ ಇಲ್ಲಿ ಅಂತಕ್ಕಂಥದನ್ನ ಸ್ಟಾರ್ಟ್ ಮಾಡಿದ ಮೇಲೆ ದೇ ಹ್ಯಾವ್ ಅಗ್ರೀಡ್ ಫಾರ್ ಇಟ್. ಪಾರ್ಲಿಮೆಂಟ್ ಅಲ್ಲೇ ಮಾತಾಡಿದ್ರು, ನೀವು ಇದನ್ನ ಮಾಡೋದವರೆಗೆ ನಾನು ಬಿಡೋದಿಲ್ಲ ಇದನ್ನ, ಐ ವಿಲ್ ಸಿ ದಟ್ ಇಟ್ ವಿಲ್ ಬಿ ಡನ್ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಸೊ ಈಗ ಸೆನ್ಸಸ್ ಮಾಡಲಿಲ್ಲ. ಸೆನ್ಸಸ್ ಮಾಡಿದ ಮೇಲೆ ನಮ್ಮ 50ನೇ ಇಸ್ವಿ ಹುಟ್ಟದ ಹಬ್ಬ ತಗೊಂಡು ಎಂತಕ್ಕೂ ಮಾಡ್ತಾರೆ ಇವರು. 11ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕಿಂದ ಹೊಸ ಗಂಡು ಮಾಡಬೇಕಾಗಿತ್ತು. ಸೆಂಟ್ರಲ್ ಗವರ್ಮೆಂಟ್ ಮಾಡಿಲ್ಲ, ಸೆನ್ಸಸ್ ಮಾಡಿಲ್ಲ ತಾನೆ, ಮಾಡಿಲ್ಲ. ಈಗ 16 ವರ್ಷ ಆಯ್ತು. ಪ್ರತಿ 10 ವರ್ಷಕ್ಕೆ ಈ ದೇಶದ ಜನರ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನರಿಗೆ ಉದ್ಯೋಗ ಇದೆ, ಎಷ್ಟು ಜನರಿಗೆ ಉದ್ಯೋಗ ಇಲ್ಲ, ಪ್ರಾಪರ್ಟಿ ಎಷ್ಟಿದೆ, ಒಂದು ಮಾಡಬೇಕು. ಅದನ್ನ ಈಗ ಆದೇಶ ಮಾಡಿದ್ದಾರೆ. ಇನ್ನೊಂದು ವರ್ಷ ಒಳಗೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡ್ಬೋದಲ್ಲ. ಈಗ ಆತರ ಏನು, ಈ 7 ತಿಂಗಳಿಗೆ ಹೆರಿಗೆ ಆಗತ್ತೆ, 6 ತಿಂಗಳಿಗೆ ಹೆರಿಗೆ ಆಗತ್ತೆ ಅಂತಲ್ಲ, ಆ ರೀತಿ ಮಾಡೋ ಅರ್ಜೆನ್ಸಿ ಇದೆಯಾ ಅವರಿಗೆ? ಸಿ, ವೆನ್ ದೇ ಹ್ಯಾವ್ ಗಿವನ್ ಎ ಡೈರೆಕ್ಷನ್ ಫಾರ್ ದಿ ಸೆನ್ಸಸ್ ಆನ್ ಕಾಸ್ಟ್ ಬೇಸಿಸ್, ಅದನ್ನ ಪೆಂಡಿಂಗ್ ಇಟ್ಕೊಂಡು 543 ಯಾಕೆ ಮಾಡ್ತಾ ಇದ್ದಾರೆ? 543 ಯಾಕೆ ಇಟ್ಕೊಂಡು ಕನ್ಸಿಡರ್ ಮಾಡ್ತಿದ್ದಾರೆ? ಸಿ, ಸೆನ್ಸಸ್ ಇನ್ನೊಂದು ವರ್ಷಕ್ಕೆ ಬರುತ್ತಲ್ಲ, ಅದ್ರ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡ್ಲಿ. ಅದ್ರ ಆಧಾರದ ಮೇಲೆ ಯೋಚನೆ ಮಾಡ್ಬೋದು ಏನ್ ಮಾಡ್ಬೇಕು ಅಂತ. ಅವಾಗ ಜಾತಿ ಎಷ್ಟಿರುತ್ತೆ, ಧರ್ಮ ಎಷ್ಟಿರುತ್ತೆ, ಓದ್ದವ್ರು ಎಷ್ಟು ಜನ ಇದ್ದಾರೆ, ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ, ಇದನ್ನ ಆಧರಿಸಿ ಡಿಲಿಮಿಟೇಷನ್ ಕಂಪ್ಲೀಟ್ ಆದ್ಮೇಲೆ ಮಾಡಬೇಕು. ಡಿಲಿಮಿಟೇಷನ್ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿದ್ದು ಮಹಾದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಇಷ್ಟ. ಮತ್ತು ಇದು ಮಹಿಳಾ ಮೀಸಲಾತಿಯನ್ನ ತಂದು ಡಿಲಿಮಿಟೇಷನ್ ಅದ್ರ ಜೊತೆಗೆ ಈ ಚುನಾವಣೆಗೆ ಒಂದು ಮೆಸೇಜ್ ಕೊಡ್ಬೇಕು, ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ.
ಇವ್ರು ಯಾವತ್ತು ಮಹಿಳೆ, ನೀವು 5,000 ವರ್ಷದಿಂದ ನೀವು ವೇದ ಉಪನಿಷತ್ತುಗಳನ್ನ ಮನುಸ್ಮೃತಿಯನ್ನು ಓದಿದ್ರೆ ಇವರು ಮಹಿಳಾ ಮೀಸಲಾತಿ ಅಲ್ಲ, ಮಹಿಳೆಯರ ಪರವಾಗೇ ಇಲ್ಲ ಇವರು. ಇವ್ರು ಯಾವತ್ತೂ ಕೂಡ ಮಹಿಳೆಯರ ಪರವಾಗಿಲ್ಲ, ಯಾವತ್ತೂ ಕೂಡ ಇರ್ಲಿಲ್ಲ, ಈಗಲೂ ಕೂಡ ಇಲ್ಲ ಅವರು. ಇದನ್ನ ಮಾಡಿದ್ರೆ ಏನಾದ್ರೆ ಅದು ಒಂದನ್ನೇ ತರಬಹುದಾಗಿತ್ತು. ಇದು ನನ್ನ ಸ್ಟ್ಯಾಂಡ್.